ನಾನು ರಾಮಕೃಷ್ಣ ದಾಸ್ ಅಬ್ಬಿಗೇರಿ, ಕರ್ನಾಟಕ ದಲಿತ ಉದ್ಯಮದಾರ ಸಂಘ ಬೆಂಗಳೂರು, ಇದರ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಇವತ್ತು ಕೈಗಾರಿಕೆ ಉದ್ದಿಮೆ, ಇವತ್ತು ದಲಿತರು ಕೂಡ ಇವತ್ತು ಕೈಗಾರಿಕೆ ಉದ್ದಿಮೆಯನ್ನು ಪ್ರಾರಂಭಿಸಬೇಕಂದ್ರೆ ಭಾಳಷ್ಟು ಉದ್ದಿಮೆ ಪ್ರಾರಂಭ ಮಾಡಲಿಕ್ಕೆ ಒಂದು ಜಾಗ ಬೇಕು, ಆಮೇಲೆ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಬೇಕು, ಸಾಲ ಪಡೀಲಿಕ್ಕೆ ಫೈನಾನ್ಸ್ ಇನ್ಸ್ಟಿಟ್ಯೂಟ್ಸ್ ಬೇಕು, ಆಮೇಲೆ ನಂತರ ಕಟ್ಟಡ ಸ್ಟಾರ್ಟ್ ಆದಮೇಲೆ, ಕೈಗಾರಿಕೆ ಸ್ಥಾಪನೆ ಆದಮೇಲೆ ನಾನಾ ರೀತಿಯ ಕೈಗಾರಿಕೆ ಪ್ರಾರಂಭ ಮಾಡಲಿಕ್ಕೆ ಭಾಳಷ್ಟು ಸರ್ಕಾರದ ಸವಲತ್ತುಗಳು ಬೇಕಾಗ್ತದೆ. ಆ ಸವಲತ್ತುಗಳನ್ನು ನಾವು ಪಡೀಲಿಕ್ಕೆ ಸಾಕಷ್ಟು ಶ್ರಮ ವಹಿಸಬೇಕಾಗುತ್ತೆ, ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಆಮೇಲೆ ಸರ್ಕಾರದ ಇಲಾಖೆಗಳಿಂದ ನಮಗೆ ಯಾವುದೇ ಸಮಸ್ಯೆಗಳು ಅಂದರೆ ನಮಗೇನು ಪರವಾನಗಿ ಬೇಕು, ಪರ್ಮಿಷನ್ ಬೇಕು, ನವೀಕರಣ ಅನ್ನೋದು ಬೇಕು, ಅವೆಲ್ಲನೂ ನಾವು ಇಲಾಖೆಗಳ ಜೊತೆ ಹೋಗಿ ನಾವು ಪಡ್ಕೊಳ್ಬೇಕಾದ್ರೆ ಭಾಳಷ್ಟು ಶ್ರಮ ವಹಿಸಬೇಕಾಗುತ್ತೆ, ತೊಂದರೆ ಅನುಭವಿಸ್ಬೇಕಾಗುತ್ತೆ. ಕೆಲವೊಂದು ಇಲಾಖೆಗಳಿಂದ ಬೇಗ ನಮಗೆ ಪರ್ಮಿಷನ್ ಸಿಗೋದಿಲ್ಲ. ಅಲ್ಲಿ ಏನಾಗ್ತಾಯಿದೆ, ನಮ್ಮ ಇಂಡಸ್ಟ್ರಿ ನಾವು ಪ್ರಾರಂಭಿಸಲಿಕ್ಕೆ ಭಾಳಷ್ಟು ಕುಂಠಿತವಾಗ್ತೀವಿ, ಭಾಳಷ್ಟು ಸಮಸ್ಯೆಯನ್ನು ಎದುರಿಸ್ತೀವಿ. ಆ ಕೈಗಾರಿಕೆಯನ್ನು ಪ್ರಾರಂಭಿಸಲಿಕ್ಕೆ ಭಾಳಷ್ಟು ತೊಂದರೆಗಳು ಬಂದಿದ್ದಾವೆ. ಈ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಾವು ಇವತ್ತೇನು CG ಶ್ರೀನಿವಾಸನ್ ನಮ್ಮ ಸಂಘದ ಕಾರ್ಯಾಧ್ಯಕ್ಷರ ಅಭಿನಂದನೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇವತ್ತು ಸರ್ಕಾರಕ್ಕೂ ಕೂಡ ಇದರ ಮೂಲಕ ನಾವು ನಮ್ಮ ಏನು ಸಮಸ್ಯೆಗಳಿದ್ದಾವೆ, ಆಮೇಲೆ ಸರ್ಕಾರದವರು ದಲಿತರಿಗೆ ಏಕೆ ಫೆಸಿಲಿಟಿ ಕೊಡಬೇಕು, ಸವಲತ್ತುಗಳನ್ನು ಕೊಡಬೇಕು. ಕೆಲವೊಂದು ಕಡೆ ಕೂಗಿದೆ, ಇಲ್ಲ ಆಲ್ರೆಡಿ ದಲಿತರು ಉದ್ಯಮವನ್ನು ಸರಿಯಾಗಿ ಮಾಡ್ತಾಯಿಲ್ಲ, ಅದನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ ಅನ್ನೋ ಕೂಡ ಮಾತಿದೆ. ಹಾಗಾಗಿ ಇವತ್ತು ನಾವು ದಲಿತರು ಕೂಡ ಕರ್ನಾಟಕದ ತುಂಬ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದೇವೆ. ಒಂದು ಕೋಟಿ ಪ್ರಾಜೆಕ್ಟ್ಲಿಂದ 100 ಕೋಟಿ ಪ್ರಾಜೆಕ್ಟ್ವರೆಗೂ ಕೂಡ ನಾವು ಇವತ್ತು ಕೈಗಾರಿಕೆಯನ್ನು ಪ್ರಾರಂಭಿಸಿದ್ದೇವೆ. ಹಾಗಾಗಿ ಇವತ್ತು ದಲಿತರು ಕೂಡ ಈ ಕೈಗಾರಿಕೆಯಲ್ಲಿ ಸಾಕಷ್ಟು ಮುಂದುವರಿತಾ ಇದ್ದೀವಿ, ಆರ್ಥಿಕವಾಗಿ ಮುಂದುವರಿತಾ ಇದ್ದೀವಿ. ಮತ್ತು ನಮ್ಮ ಕೈಗಾರಿಕೆಯಿಂದ ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಕೂಡ ನೀಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಾವು ಕೈಗಾರಿಕೋದ್ಯಮ ಮೂಲಕ ಇವತ್ತು ಎಷ್ಟೋ ದಲಿತರು ಇವತ್ತು ಒಂದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬಂದಿದ್ದಾರೆ. ಮತ್ತು ಅವರ ಕುಟುಂಬ ಸಮೇತ ಇವತ್ತು ಅವರು ಕೂಡ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್ ಇವತ್ತು ಕೈಗಾರಿಕೆ ಪ್ರಾರಂಭಿಸಲಿಕ್ಕೆ ಇವತ್ತು ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆಲ್ಲ ಕಾರಣಭೂತಿ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾದ CG ಶ್ರೀನಿವಾಸನ್ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ನಾವು 25 ವರ್ಷಗಳಿಂದ ಈ ಸಮಸ್ಯೆಗಳು ನಮ್ಮಲ್ಲಿ ಬಂದು ಹೋಗ್ತಾ ಇದ್ದಾವೆ. ಇವತ್ತು ಒಂದು ಇಲಾಖೆಗೆ ಹೋಗಿ ನಾವು ಕೈಗಾರಿಕೆಗೆ ನಿವೇಶನಕ್ಕಾಗಿ ಪ್ರಪ್ರಥಮವಾಗಿ ನಮಗೆ ನಿವೇಶನ ಬೇಕು. ಆ ನಿವೇಶನ ಪಡಿಬೇಕಂದ್ರೆ ಅಪ್ಲಿಕೇಶನನ್ನು ಹಾಕಬೇಕು. ಅಪ್ಲಿಕೇಶನ್ ಹಾಕಿ ನಾವು ನಿವೇಶನವನ್ನು ಪಡಿಬೇಕಾದ್ರೆ ಸಾಕಷ್ಟು ಶ್ರಮ ಇದೆ. ಆಮೇಲೆ ನಮ್ಮ ದಲಿತರಿಗೆ ಇವತ್ತು ಸರ್ಕಾರದವರು KIDB ಇರ್ಬೋದು, KSSRDC ಇರ್ಬೋದು, ನಾವು ಎಲ್ಲೇ ಇವತ್ತು ನಿವೇಶನ, ಯಾಕಂದ್ರೆ ನಾವು ತೊಗೊಳ್ಳೋದು 10 ಗುಂಟೆ 20 ಗುಂಟೆ, ಆ ನಿವೇಶನಗಳನ್ನು ಯಾವುದೋ ಜಾಗದ ಮೂಲೆಯಲ್ಲಿ ಕೊಡೋದು. ಹೇಗೆ ಅಸ್ಪೃಶ್ಯತೆಗೆ ಹೇಗೆ ಜನತಾ ಕಾಲನಿ ಅಂತ ಮಾಡ್ತಾರೆ, ನಮ್ಮನ್ನು ಕೂಡ ಒಂದು ಸಪ್ರೇಟಾಗಿ ಸಣ್ಣ ಜಾಗೆಯಲ್ಲಿ ನಿವೇಶನವನ್ನು ನೀಡಿ ನಮಗೆ ಹೆಚ್ಚು ತೆಗ್ಗು ದಿನ್ನಿ ಅಲ್ಲಿ ನಮ್ಮ ನಿವೇಶನವನ್ನು ನೀಡಿ ನಮಗೆ ಕೈಗಾರಿಕೆಯನ್ನು ಕೂಡ ನಡೆಸಲಿಕ್ಕೆ ಆಗದಂಥ ಸಮಸ್ಯೆಯನ್ನು KIDB ಅವರು ಆಗಲಿ KSRDC ಅವರು ಮಾಡಿದ್ದಾರೆ. ಮತ್ತು ಅದನ್ನು ನಾವು ಮತ್ತೆ ಹೋರಾಟ ಮಾಡಬೇಕು. ಇಲ್ಲ, ನಮಗೆ ಜಾಗ ಸರಿ ಇಲ್ಲ, ಅಲ್ಲಿ ತೆಗ್ಗು ದಿನ್ನಿದೆ, ರಸ್ತೆ ಇಲ್ಲ, ನಮಗೆ ಯಾರೋ ಮತ್ತಿಗೆ ನಮ್ಮ ಕೈಗಾರಿಕೆಯವ್ರಿಗೆ ಬರಬೇಕಂದ್ರೆ ನಮಗೆ ಜಾಗ ಎಲ್ಲ ಫೆಸಿಲಿಟಿ ಇರಬೇಕು, ಮೂಲಭೂತ ಸೌಕರ್ಯ ನಮಗಿರಬೇಕು. ಮೂಲಭೂತ ಸೌಕರ್ಯ ನಮಗೆ ಸಿಗ್ತಾ ಇಲ್ಲ ಅಂಥೇಳಿ ಹೋರಾಟ ಮಾಡೋದು. ಮತ್ತು ಅದರ ನಂತರ ಇಲಾಖೆಗಳಿಂದ ಏನೋ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಈ ಪರ್ಮಿಷನ್ ಅಂತಾಗಲಿ, ಬ್ಯಾಂಕ್ನಿಂದ ಸಾಲ ಆಗಲಿ, ಅಲ್ಲಿ ನಾವು ಇವತ್ತು ಬ್ಯಾಂಕಿಗೆ ಸಾಲಕ್ಕೆ ಹೋದರೆ ಪೂರಕ ಭದ್ರತೆ ಅಂತ ಕರಿತೀವಿ, ಕೊಲ್ಯಾಟ್ರಲ್ ಸೆಕ್ಯೂರಿಟಿ, ಅದನ್ನು ಭಾಳಷ್ಟು ನಾವು ಅನುಭವಿಸಿದ್ದೇವೆ. ಆ ಸಮಸ್ಯೆ ಈಗ ಇನ್ನೂ ಭಾಳಷ್ಟು ಇಲಾಖೆಗಳಿಂದ ಎಸ್ಕಾಮ್ ಅಂತ ಇರ್ಬೋದು, KSRDC, KSFC, ಬ್ಯಾಂಕು,
ಈ ಥರ ಭಾಳಷ್ಟು ಇಲಾಖೆಗಳಿಂದ ನಮಗೇನು ಸೌಲಭ್ಯಗಳು ಬೇಕಾಗಿದ್ದಾವೆ ಅದಕ್ಕಾಗಿ ಎಲ್ಲ ಇವತ್ತು 25 ವರ್ಷದಿಂದ ನಮ್ಮ ಜೊತೆ ನಮ್ಮ ಸಿ ಜಿ ಶ್ರೀನಿವಾಸನ್ ಸರ್ ನಮ್ಮ ಜೊತೆ ಇದ್ದು ಸಂಘದ ಮೂಲಕ ಈ ನಮ್ಮ ದಲಿತ ಉದ್ಯಮದಾರರಿಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಇವತ್ತು ಒಂದು ಉದ್ಯಮದಾರರನ್ನಾಗಿ ಮಾಡಿದ್ದಾರೆ, ಮಾಡ್ತಾಯಿದ್ದಾರೆ. ಇವತ್ತಿಗೂ ಸರ್ಕಾರದ ಜೊತೆ ಏನು ನಮಗೆ ಸವಲತ್ತುಗಳು ಇದ್ದಾವೆ, ಆ ಸವಲತ್ತುಗಳನ್ನು ಪಡೆಯಲು ಇವತ್ತು ಸರ್ಕಾರದ ಜೊತೆ ನಿರಂತರವಾಗಿ ಹೋರಾಟ ಮಾಡುತ್ತಾ ನಮಗೆ ಇವತ್ತು ಏನು ಸರ್ಕಾರದಿಂದ ಸವಲತ್ತುಗಳು ಸಿಗ್ತಾ ಇದ್ದಾವೆ, ಇನ್ನೂ ಸಿಗಬೇಕಾಗಿದೆ. ಇನ್ನೂ ಭಾಳಷ್ಟು ನಮಗೆ ಸರ್ಕಾರದ ಸಿಕ್ಕಿದೆ, ಇನ್ನೂ ಸ್ವಲ್ಪ ಸಿಕ್ಕಿದೆ, ಇನ್ನೂ ಭಾಳಷ್ಟು ಸಿಗಬೇಕಾಗಿದೆ. ಹಾಗಾಗಿ ಇವತ್ತು ನಿರಂತರವಾಗಿ ನಮ್ಮ ಹೋರಾಟ ನಡೀತಾ ಇದೆ. ಆದರೆ ಇವತ್ತು ಸಿ ಜಿ ಶ್ರೀನಿವಾಸನ್ ಅವರಿಗೆ ನಾವು ಅಭಿನಂದನೆ ಕಾರ್ಯಕ್ರಮ ಮಾಡುವ ಉದ್ದೇಶ ಇವತ್ತು ನಮ್ಮ ಜೊತೆ ಇವತ್ತೇನು ಕರ್ನಾಟಕದ ತುಂಬ ನಮ್ಮ ದಲಿತರ ಉದ್ಯಮದಾರರನ್ನು ಭಾಳಷ್ಟು ಎತ್ತರ ಮಟ್ಟಕ್ಕೆ ಇವತ್ತು ನಮ್ಮನ್ನು ಕೊಂಡೊಯ್ದಿದ್ದಾರೆ. ನಮಗೂ ಒಂದು ಜೀವನವನ್ನು ನಡೆಸಲಿಕ್ಕೆ ಒಂದು ಅಡಿಪಾಯ ಹಾಕಿಕೊಟ್ಟಿದ್ದಾರೆ. ಎಷ್ಟೋ ಉದ್ದಿಮೆದಾರರಿಗೆ ಮತ್ತು ಉದ್ಯೋಗಿಗಳಿಗೆ ಸಾಕಷ್ಟು ನಮಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ನಾವು ಸಿ ಜಿ ಶ್ರೀನಿವಾಸನ್ ಅವರಿಗೆ ಈ ಅಭಿನಂದನೆ ಕಾರ್ಯಕ್ರಮ ಅತಿ ಅವಶ್ಯವಾಗಿದೆ. ಇವತ್ತು ಆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ನೀವು ಸಹ ದೊಡ್ಡ ಉದ್ಯಮಿ, ನಿಮಗೆ ಯಾವ ರೀತಿಯಾಗಿ ಸಂಘ ಸಹಕಾರ ನೀಡಿತು? ಈ ಹಂತಕ್ಕೆ ಬೆಳೆಯೋದಕ್ಕೆ ಯಾವ ರೀತಿಯಾಗಿ ಸಂಘ ಪ್ರತಿ ಹೆಜ್ಜೆಯೂ ಸಹ ನಿಮಗೆ ಸಹಕಾರ ನೀಡುತ್ತೆ? ಅದೇ ಈಗ ನಾವು ಒಂದು ಕೈಗಾರಿಕೆ ನಿವೇಶನ, ನಾನು ಈಗಾಗಲೇ ಹೇಳಿದ್ದೇನೆ, ನಿವೇಶನ ಪಡಿಬೇಕು. ತಗ್ಗು ದಿನ್ನೆ ಇರುವಂಥ ಒಂದು ನಿವೇಶನವನ್ನು ನೀಡಿರ್ತಾರೆ, ಅಲ್ಲಿ ಯಾವುದೇ ಸವಲತ್ತು ಇರೋದಿಲ್ಲ. ಹಾಗಾಗಿ ಅಲ್ಲಿ ನಾವು ಆ ನಿವೇಶನ ಸರಿಯಾಗಿ ನಿವೇಶನ ಕೊಡ್ರಿ, ನಮಗೆ ಸರಿಯಾದ ಜಾಗದಲ್ಲಿ ಕೊಡ್ರಿ ಅನ್ನೋದೊಂದು ಹೋರಾಟ. ನಂತರ KSFC ಬ್ಯಾಂಕು, ಅಲ್ಲಿಂದ ಸಿಗುವಂಥ ಸವಲತ್ತುಗಳು ಅಲ್ಲಿ ಕೂಡ ಭಾಳಷ್ಟು ತೊಂದರೆ. ಅದು ಕೂಡ ಅವರು ನಮಗೆ ಭಾಳಷ್ಟು ಕರ್ನಾಟಕ ತುಂಬ ಎಲ್ಲ ಅಧಿಕಾರಿಗಳ ಜೊತೆ ಭಾಳಷ್ಟು ಸಭೆ ಮಾಡಿ ನಮಗೆ ಅದನ್ನು ಒಂದು ದಾರಿ ಮಾಡಿ ಕೊಟ್ಟಿದ್ದಾರೆ. ಸರ್, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಪ್ರೋತ್ಸಾಹವನ್ನು ಕೊಡ್ತಾರೆ ಶ್ರೀನಿವಾಸ್ ಸರ್ ಅವರು ಅಂತ? ಈಗ ಯಾರೇ ಉದ್ಯಮಿಗಳಾದರೂ ನೀವು ಹೇಳಿದ್ರಿ ನಮಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದ್ರು, ನಮ್ಮ ಬೆನ್ನೆಲುಬಾಗಿ ನಿಂತಿದ್ರು ಅಂತ. ಬೇರೆ ಬೇರೆ ಉದ್ಯಮಿಗಳಿಗೆ, ದಲಿತ ಉದ್ಯಮಿಗಳನ್ನ ಬೆಳೆಯೋದಕ್ಕೆ ಯಾವ ರೀತಿಯಾಗಿ ಪ್ರೋತ್ಸಾಹ ಸಿಗುತ್ತೆ? ಇವಾಗ ಒಂದು ಉದಾಹರಣೆ ಅದಕ್ಕೆ KIDBಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಒಂದು ಪರ್ಮಿಷನ್ ಕೊಟ್ಟಿಲ್ಲ, ಲ್ಯಾಂಡ್ ಅಪ್ಲಿಕೇಶನ್ ಇದಾಗಿಲ್ಲ, ತೊಗೊಂಡಿಲ್ಲ, ಒಂದು ಲೀಸ್ ಕಮ್ ಸೀಡ್ ಆಗಿಲ್ಲ, ಸೇಡ್ ಆಗಿಲ್ಲ. ಈ ಥರ ಸಮಸ್ಯೆಗಳಿದ್ದಾಗ ಅವರು ಏನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ರು ಅಂದರೆ ಪ್ರತಿ 15 ದಿವಸಕ್ಕೊಮ್ಮೆ KIDBಯಲ್ಲಿ ಎಲ್ಲ ಉದ್ಯಮೆದಾರರನ್ನ, ಸಮಸ್ಯೆ ಇರುವ ಉದ್ಯಮೆದಾರರನ್ನ ಕರೆದು ಮುಖ್ಯ ವಾಹಿನಿ ಅಧಿಕಾರಿ ಜೊತೆ ಭಾಳಷ್ಟು ಸಭೆಗಳನ್ನು ಮಾಡಿ ಎಲ್ಲ ಇಲಾಖೆ, ಒಂದು KIDB ಅಷ್ಟೇ ಅಲ್ಲ, ಬೇರೆ ಬೇರೆ ಸಮಾಜ ಕಲ್ಯಾಣ ಇಲಾಖೆ, ಎಸ್ಕಾಮ್ ಇರಲಿ, ಇನ್ನೊಂದು ಅಲ್ಲಿ ಎಲ್ಲನೂ ಸಭೆಗಳನ್ನು ಮಾಡಿ ನಮಗೆ ಎಷ್ಟು ಏನು ಒಂದೊಂದು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಅಧಿಕಾರಿಗಳ ಸಭೆಯ ಮೂಲಕ ಮಾಡಿಸಿ ನಮಗೆ ಒಂದು ದಾರಿ ಮಾಡಿ ಕೊಟ್ಟಿದ್ದಾರೆ. ಸರ್, ಜೊತೆಗೆ ದಲಿತ ಉದ್ಯಮಿಗಳ ಬೆಳೆಯೋದಕ್ಕೆ ನೀವೇನು ಹೇಳ್ತೀರಿ? ಅವ್ರಿಗೆ ಯಾವ ರೀತಿಯಾಗಿ ಕೊಡುಗೆಗಳನ್ನ ಸಂಘ ಕೊಡಬೇಕು, ಜೊತೆಗೆ ಕೊಡ್ತಾರೆ? ಇವತ್ತು ಉದ್ಯಮಿ ಆಗಲಿಕ್ಕೆ, ಯಾಕಂದರೆ ಇವತ್ತು ಒಂದು ಕಡೆ ಹೇಳ್ತಾ ಇದ್ದೀವಿ, ಎಲ್ಲರಿಗೂ ಇವತ್ತೇನೋ ಒಂದು ಶಿಕ್ಷಣವನ್ನು ಪಡೆದು ಒಬ್ಬ ಅಭ್ಯರ್ಥಿ ಸರ್ಕಾರದ ನೌಕರಿ ಬೇಕಂತ ಒಂದು ಕಡೆ ಹಂಬಲ ಇದೆ. ಎಲ್ಲರಿಗೂ ಸರ್ಕಾರದ ನೌಕರಿ ಸಿಗುತ್ತಾ ಇಲ್ಲ. ಅದಕ್ಕೆ ಒಂದು ಹೇಳ್ತಾ ಇದ್ದೀವಿ, ನೀವು ಕೂಡ ಆರ್ಥಿಕವಾಗಿ ಸಬಲರಾಗಬೇಕಂದ್ರೆ ನೀವು ಕೂಡ ಒಂದು ಕೈಗಾರಿಕೆಯನ್ನು ಪ್ರಾರಂಭಿಸಿ. ಕೈಗಾರಿಕೆ ಪ್ರಾರಂಭಿಸಬೇಕಂದ್ರೆ ಅದಕ್ಕೇನು ಸವಲತ್ತುಗಳಿದ್ದಾವೆ, ಸರ್ಕಾರದ ಸವಲತ್ತು ಭಾಳಷ್ಟು ಇದ್ದಾವೆ. ಇವತ್ತು ಸರ್ಕಾರನೂ ಕೂಡ ಅನುಕೂಲ ಮಾಡಿಕೊಟ್ಟಿದೆ. ಬಟ್ ಸರ್ಕಾರ ಸವಲತ್ತು ಮಾಡಿಕೊಟ್ಟಿದೆ, ಅದನ್ನು ಇಂಪ್ಲಿಮೆಂಟ್ ಕೂಡ ಆಗಬೇಕಾಗಿದೆ. ಇಂಪ್ಲಿಮೆಂಟು ಕೂಡ ಭಾಳಷ್ಟು ತೊಂದರೆಗಳು ಆಗ್ತಾಯಿದ್ದಾವೆ. ಪೇಪರಲ್ಲಿ ಕೊಡ್ತಾಯಿದ್ರೆ ಇಲ್ಲ, ಇವತ್ತು ಭಾಳಷ್ಟು ಫೆಸಿಲಿಟಿ ಇದ್ದಾವೆ, ತೆಗೆದುಕೊಳ್ಳಿ ಅಂತ ಅಧಿಕಾರಿಗಳು ಶಿಬಿರ ಮೂಲಕ, ಕಾರ್ಯಕ್ರಮ ಮೂಲಕ, ಸಭೆ ಮೂಲಕ ನೀಡ್ತಾ ಇದ್ದಾರೆ ಯುವಕರಿಗೆ. ನಾವು ಕೂಡ ಸಂಘದ ಮೂಲಕ ನಾವು ಕೂಡ ಭಾಳಷ್ಟು ಇಲಾಖೆ ಜೊತೆ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಯುವಕರಿಗೆ, ಇವತ್ತಿನ ಪೀಳಿಗೆಗೆ ಉದ್ಯಮಿಯಿಂದ ನಾವು ಕೂಡ ಭಾಳಷ್ಟು ಜನಕ್ಕೆ, ನೀ ಒಬ್ಬವನು ಹೋಗಿ ಜಾಬ್ ಮಾಡೋ ಬದಲಿ ನೀನು ಕೂಡ ಇವತ್ತು 10ರಿಂದ ಒಂದು 20-50 ಜನಕ್ಕೆ ಕೂಡ ನೀನು ಉದ್ಯೋಗವನ್ನು ನೀಡ್ಬೋದು. ಆ ಕಾರ್ಯವನ್ನು ಮಾಡೋದರಿಂದ ನಾನು ಕೂಡ ಸದೃಢನಾಗ್ತೀನಿ ಮತ್ತು ನನ್ನಿಂದ ಎಷ್ಟೋ ಜನ ಬದುಕ್ತಾರೆ ಅನ್ನೋದೊಂದು ಕಾರ್ಯಕ್ರಮ. ಅಂದರೆ ಈ ಎಲ್ಲ ಕಾರ್ಯಕ್ರಮ ಮೂಲಕ ಮಾಡಿ ನಾವು ಎಷ್ಟೋ ಜನರಿಗೆ ಈ ಕಿವಿ ಮಾತನ್ನು ಕೈಗಾರಿಕೆಯನ್ನು ಪ್ರಾರಂಭಿಸಿ, ಸರ್ಕಾರದ ಸವಲತ್ತುಗಳಿದ್ದಾವೆ, ಕೈಗಾರಿಕೆಯಿಂದ ನಾವು 100ಕ್ಕೆ 100 ನಾವು ಸದೃಢರಾಗ್ತೀವಿ, ಜೀವನವನ್ನು
ನಡೆಸ್ತೀವಿ ಅನ್ನೋದೊಂದು ನಾವು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಈ ಹಂತಕ್ಕೆ ಬೆಳೆಯೋದು ಅಷ್ಟು ಸುಲಭ ಅಲ್ಲ. ಸೊ ಹೀಗಾಗಿ ಯಾವ್ಯಾವ ಸವಾಲುಗಳು ಎದುರಾಗುತ್ತೆ, ಸವಾಲುಗಳು ಎದುರಾದಾಗ ಈಗ ಬರುವಂತಹ ಉದ್ಯಮಿಗಳಿಗೆ ನೀವು ಹೇಳುವಂತಹ ಕಿವಿಮಾತು? ಪ್ರಪ್ರಥಮವಾಗಿ ನಿವೇಶನ, ಇವತ್ತು ಅದು ಕೂಡ ಭಾಳಷ್ಟು ಅನುಕೂಲ ಆಗಿದೆ. ಇವತ್ತು ನಮ್ಮ ಇವನು ಕರ್ನಾಟಕ ದಲಿತ ಉದ್ಯಮೆದಾರರ ಸಂಘ ಇದೆ, ಆ ಸಂಘದಿಂದ ಇವತ್ತು ಭಾಳಷ್ಟು ಅರ್ಜಿ, ಮುಂಚೆ ಭಾಳಷ್ಟು ಪರದಾಟ ಇತ್ತು, ಬೇಗ ಬೇಗ ಕನ್ಸಿಡರ್ ಮಾಡ್ತಿರಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಅಪ್ಲಿಕೇಶನ್ ಮೂವ್ಮೆಂಟ್ ಆಗ್ತಾಯಿದೆ, ಸರ್ಕಾರದ ಸವಲತ್ತುಗಳು ಸಿಗ್ತಾ ಇದ್ದಾವೆ ಅಂತ ಹೇಳಲಿಕ್ಕೆ ಸಮಸ್ಯೆ ಇಲ್ಲ. ಅಂದರೆ ಬೇಗ ಬೇಗ ಸಿಗ್ತಾ ಇದ್ದಾವೆ, ಕೈಗಾರಿಕೆನ ಪ್ರಾರಂಭಿಸಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಇವತ್ತು ಏನು ನಾವು ಒಂದು ಪ್ರಾಡಕ್ಟ್ ಮಾಡೋಕ್ಕಂತ ಏನೋ ಒಂದು ವಿಚಾರ ಮಾಡಿರ್ತೀವಿ, ಆ ಉತ್ಪನ್ನ ಮಾಡಲಿಕ್ಕೆ ಸವಲತ್ತುಗಳು ಏನೇನು ಸರ್ಕಾರದಿರ್ಬೋದು, ಸಂಘದ ಮಟ್ಟದಲ್ಲಿ ಕೂಡ ನಮಗೆ ಭಾಳಷ್ಟು ಸಹಾಯ ಆಗ್ತಾಯಿದೆ. ಸರ್, ಜೊತೆಗೆ ಕೊನೆಯದಾಗಿ ಈ ಕಾರ್ಯಕ್ರಮದ ಬಗ್ಗೆ ಅದೇ ರೀತಿ ಶ್ರೀನಿವಾಸ ಇವತ್ತು ನಮ್ಮ ಜೊತೆ 25 ವರ್ಷಗಳಿಂದ ನಮ್ಮ ಬೆನ್ನೆಲುಬಾಗಿ ನಿಂತ ಮೇಲೆ ನಾವು ಕೂಡ ಒಂದು ಕೃತಜ್ಞತೆ ಅನ್ನೋದೊಂದಿರುತ್ತೆ. ಯಾರಿಗೇ ಆಯ್ತು, ಯಾವುದೇ ಮನುಷ್ಯ ನನಗೊಬ್ಬ ಸಹಾಯ ಮಾಡಿದ್ದಾರೆ ಅಂದಮೇಲೆ ನಾನು ಅವ್ರಿಗೆ ಕೃತಜ್ಞತೆ ಸಲ್ಲಿಸೋದು ಒಂದು ವಿಚಾರ, ಆಮೇಲೆ ಒಂದು ಒಳ್ಳೆಯದು ಇದು. ಹಾಗಾಗಿ ಇವತ್ತು ನಾವು ಭಾಳಷ್ಟು ವಿಚಾರ ಮಾಡಿ ಸಂಘದ ನಮ್ಮ ಪದಾಧಿಕಾರಿಗಳು, ನಮ್ಮ ಉದ್ಯಮೆದಾರರು ಇವತ್ತು ಇಷ್ಟು ನಮ್ಮ ಜೊತೆ ಅವರು ಮನೆಯಲ್ಲಿ ಬೇಯಿಸಿಕೊಂಡು ಅನಿಸ್ಕೊಂಡು ಕೂಡ ನಮ್ಮ ಕೆಲಸ ಅಂದರೆ ಅವ್ರಿಗೆ ಭಾಳ ಇಷ್ಟ. ಕೆಲಸ ಬೆನ್ನು ಹತ್ತಿದ್ರೆ ಬಿಡಲ್ಲ, ಅಷ್ಟೊಂದು ನಮಗೆ ಕೆಲಸಗಳನ್ನು ಅನುಕೂಲ ಮಾಡಿಕೊಟ್ಟು ನಮ್ಮ ಬೆನ್ನಿಂದ ಹತ್ತಿ ಇಷ್ಟೆಲ್ಲ ನಮಗೆ ಕೆಲಸ ಮಾಡಿದ್ದಾರೆ. ಇವತ್ತು ಬರೀ 1 ಕೋಟಿ ಪ್ರೊಜೆಕ್ಟ್ ಮಾಡಬೇಕಂದ್ರೆ ಭಾಳ ಕಷ್ಟ ಇದೆ ಅಂತ ಒಂದು ಕಡೆ ಹೇಳ್ತಾ ಇದೆ. ಅಂಥದ್ದು ಇವತ್ತು ನಾವು ದಲಿತ ಉದ್ಯಮೆದಾರರಲ್ಲಿ ಇವತ್ತು ನಾವು 100 ಕೋಟಿ ಪ್ರೊಜೆಕ್ಟ್ ಮಾಡೋಷ್ಟು ಕೆಪಾಸಿಟಿ ನಮಗೆ ಬಂದಿದೆ ಅಂದರೆ ಅದು ಸಣ್ಣದಲ್ಲ. ಹಾಗಾಗಿ ಇದಕ್ಕೆಲ್ಲ ಕಾರಣೀಭೂತರು ನಮ್ಮ CG ಶ್ರೀನಿವಾಸನ್ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ನಾವು ಕೂಡ ಇವತ್ತು ಅವ್ರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಆಮೇಲೆ ಇದರ ಮೂಲಕ ಸರ್ಕಾರಕ್ಕೂ ಕೂಡ ನಾವು ದಲಿತ ಉದ್ಯಮೆದಾರರಿಗೆ ಇವತ್ತೇನು ಇನ್ನೂ ಸವಲತ್ತುಗಳಿದ್ದಾವೆ, ಆ ಸವಲತ್ತುಗಳು ಇನ್ನೂ ಸಿಗಬೇಕು, ಕಂಟಿನ್ಯೂ ಆಗಬೇಕು ಅನ್ನೋ ಇದರಿಂದ ವಿಚಾರದಿಂದ ಇವತ್ತು ನಾವು CG ಶ್ರೀನಿವಾಸನ್ ಅವರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಜೊತೆಗೆ ನೀವು ನಡೆದು ಬಂದ ಹಾದಿ ಹೇಗಿತ್ತು? ಯಾಕಂದರೆ ಈಗಿನ ಯುವ ಉದ್ಯಮಿಗಳಿಗೆ ನೀವು ಸಹ ಸ್ಫೂರ್ತಿಯಾಗಿದ್ದೀರಿ. ಸೊ ಹೀಗಾಗಿ ನೀವು ನಡೆದು ಬಂದ ಹಾದಿ ಯಾವ ರೀತಿ? ನಾವು ಕೂಡ ಇದರಲ್ಲಿ ನನ್ನ ಕೈಗಾರಿಕೆಯನ್ನು ಪ್ರಾರಂಭಿಸುತ್ತಾ ಪ್ಲಸ್ ಸಮಾಜದ ಜೊತೆಯೂ ಕೂಡ ಕೆಲಸ ಮಾಡಬೇಕು. ಇವತ್ತು ಸಮಾಜಮುಖಿಯಾಗಿಯೂ ಬೇಕು, ಯಾಕಂದರೆ ಸಮಾಜನ ಬೆಳೆಸಬೇಕು. ನಾವು ಕೂಡ ಇವತ್ತು ನನಗೇನು ಅನುಭವ ಆಗಿದೆ, ನನಗೇನು ಕಷ್ಟ ಆಗಿದೆ, ಅದನ್ನು ನಮ್ಮ ಮುಂದಿನ ಪೀಳಿಗೆಯವರಿಗೆ, ನಮ್ಮ ಹೊಸ ಯುವ ಉದ್ಯಮಿದಾರರಿಗೆ ಆ ಕಷ್ಟಗಳು ಬರಬಾರ್ದು, ಅವುಗಳನ್ನು ನಿವಾರಣೆ ಆಗಬೇಕು ಅಂತ ನಾವು ಇವತ್ತು ಸಮಾಜ ಅಂದರೆ ಸಂಘದ ಮೂಲಕ ನಾವು ಕೂಡ 25 ವರ್ಷ ನಿರಂತರ ಹೋರಾಟ ಮಾಡುತ್ತಾ ಇವತ್ತು ನಾವು ಕರ್ನಾಟಕದ ತುಂಬ ಓಡಾಡಿ ಭಾಳಷ್ಟು ಉದ್ಯಮೆದಾರರಿಗೆ ಸ್ಫೂರ್ತಿಯಾಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.